ಇವತ್ತು ನಾನು ಬಿಸಿ ಬಿಸಿಯಾಗಿ ತುಂಬ ರುಚಿಯಾಗಿರೋ ಕ್ರ್ಯಾಬ್ ಸೂಪ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಕ್ರ್ಯಾಬ್ಗಳನ್ನು ತೊಳೆದು ಕ್ಲೀನ್ ಮಾಡಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ 2 ಇಂಚು ಶುಂಠಿ, 5ರಿಂದ 6 ಬೆಳ್ಳುಳ್ಳಿ ಎಸಳು, 2 ಹಸಿಮೆಣಸಿನಕಾಯಿ, 4ರಿಂದ 5 ಲವಂಗ, 2 ಇಂಚು ದಾಲ್ಚಿನ್ನಿ, ಸ್ಟಾರ್ ಹೂವು, ಸ್ವಲ್ಪ ಕಾಳು ಮೆಣಸು, ಪುಲಾವ್ ಎಲೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಿ. ನಂತರ ಇದು ತಣ್ಣಗಾದ ಮೇಲೆ ಕ್ರ್ಯಾಬ್ಗಳನ್ನೆಲ್ಲ ತೆಗೆದು ಅದನ್ನು ಒಂದು ಕಲ್ಲಿನಿಂದ ಕುಟ್ಟಿ ಅದರಲ್ಲಿರೋ ಮಾಂಸನ ಸಪ್ರೇಟಾಗಿ ತೆಗೆದಿಡಿ. ಇನ್ನೊಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕ್ರ್ಯಾಬ್ ಬೇಯಿಸಿದ ನೀರು ಹಾಗೂ ಕ್ರ್ಯಾಬ್ನ ಮಾಂಸವನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಾಳು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕುದಿಯಲು ಬಿಟ್ಬಿಡಿ. 1 ಚಮಚ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಅದನ್ನು ಈ ಮಿಶ್ರಣಕ್ಕೆ ಸೇರಿಸಿ ಕುದಿಸಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿಯಾದ ಬಿಸಿಯಾದ ಕ್ರ್ಯಾಬ್ ಸೂಪ್ ಸವಿಯಲು ಸಿದ್ಧ.